ಯಾರಿದ್ದಾರೆ ಅಂತ ನೀವು ನನ್ನನ್ನು ಒಬ್ಬಳನ್ನೇ ಒಂಟಿಯಾಗಿ ಬಿಟ್ಟು ಹೋದ್ರಿ? ನನ್ಗಿಲ್ಲಿ ನನ್ನೋರು ಅಂತ ಯಾರಿದ್ದಾರೆ ನೀವೇ ಹೇಳಿ. ಆಡಿ, ಇದು ಸರಿ, ನಾನೇ ಹೋಗಿ ಹೊರ್ಸ್ ಬರ್ತೀನಿರು. ಬೇಡ ಜಾಸ್. ಪರವಾಗಿಲ್ಲ ಜಾಸ್, ಬೇಡ ಜಾಸ್. ಜಾಸ್ ಜಾಸ್, ನಾನು ಬರ್ತೀನಿ ಅನ್ನೋ ಭ್ರಮೇಲಿ ಕಾಯ್ತಾ ಇರಿ. ಆದರೆ ನಾನು ಬರಲ್ಲ. ಆಟ ಆಡ್ತಾನೆ ಇತ್ತು. ಪಾಪ. ಯಾಕೆ ಚಿದಂಬರಂ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಟೈಮ್ ಫೋನ್ ಮಾಡಿದಾಗ ರಿಂಗ್ ಆಗ್ತಾ ಇತ್ತು, ಆಮೇಲೆ ಇನ್ನೊಂದ್ಸಲ ಟ್ರೈ ಮಾಡಿದಾಗ ನಾಟ್ ರೀಚಬಲ್ ಅಂತ ಬರ್ತಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ರಿಂಗ್ ಆದರೂ ಪಿಕ್ ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ ಡ್ರೈವ್ ಮಾಡ್ತಿರ್ಬೇಕು. ನಾಟ್ ರೀಚಬಲ್ ಅಂದರೆ ಸಿಗ್ನಲ್ ಪ್ರಾಬ್ಲಮ್ ಇರಬಹುದು. ಬರ್ತೀನಿ ಅಂತ ಹೇಳಿದಾರಲ್ವ ರಂಜಿತ್ತು, ಬಂದೇ ಬರ್ತಾರೆ. ಇದೇನಿದು? ಇದಕ್ಕಿದ್ದಾಗೆ ಚಕ್ರಿ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಏನಾಯ್ತು ಇವ್ರಿಗೆ? ಇಬ್ಬರು ನನ್ನ ಒಟ್ಟಿಗೆ ಕರೆಸಿ ಸಿಕ್ಕಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ನಿಮ್ಮ ಪ್ಲ್ಯಾನ್ನ ಹೇಗೆ ಫ್ಲಾಪ್ ಮಾಡ್ತೀನಿ ನೋಡ್ತೀರಿ. ನಿಮಗೆ ಚಳ್ಳೆ ಹಣ್ಣು ತಿನ್ನಿಸಿ ನೀವಿಬ್ಬರು ಸೇರಿ ಮಾಡಬೇಕು ಅಂದ್ಕೊಂಡ್ರು ಬಿಸ್ನೆಸ್ನ ಹಾಳು ಮಾಡಿ ನೀವು ಮತ್ತೆ ಒಂದಾಗಿ ಕೂಡ್ದು. ಆಗ ಮಾಡಲಿಲ್ಲ, ನನ್ನ ಹೆಸರು ಚಕ್ರಿನೇ ಅಲ್ಲ. ಅಲ್ಲಲ್ಲ, ರಂಜಿತ್ತೇ ಅಲ್ಲ. ಅಲ್ಲ 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 ರಂಜಿತ್ ಚಕ್ರವರ್ತಿನೇ ಅಲ್ಲ. ಪಾಪ ಆದಿತ್ಯ, ಅವ್ರ ಅಪ್ಪನ ಫೋಟೋಗೆ ಮಸಿ ಬಳ್ದಿದ್ದು ನಾನೇ ಅಂತ ಗೊತ್ತಾಗ್ಲಿಲ್ವೇನೋ. ನಾನು ಮಾಡಿರೋ ಈ ಚಿಕ್ಕ ಕೆಲಸದಿಂದ ಈ ಮನೆಯವರ ನೆಮ್ಮದಿಗೆ ಕಲ್ಲು ಹಾಕಿ ಅವ್ರ ಶಾಂತಿನ ಕದಡಿದ್ದೀನಿ. ಮತ್ತೆ ಈ ಮನೇಲಿ ಮೊದಲಿನ ಥರ ಶಾಂತಿ ನೆಲೆಸೋದಕ್ಕೆ ಸಾಧ್ಯನೇ ಇಲ್ಲ. ಆದಿ, ಯಾಕೇನೋ ಯೋಚನೆ ಮಾಡ್ತಿದ್ಯಾ? ಮಸಿ ಬಳ್ದಿದ್ದು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಆರ್ಯನೇ ಬಳ್ದಿದ್ದು ಅಂತ ನೀನ್ ತಾನೇ ಗಲಾಟೆ ಮಾಡಿದ್ದು. ಈಗ ನೋಡಿದ್ರೆ ಇಲ್ಲ ಅಂತಿದ್ಯಾ. ಯಾಕೆ? ತಮ್ಮ ಅನ್ನೋ ಸೆಂಟಿಮೆಂಟ್ ನಿನ್ನ ಕಾಡ್ತಿದ್ಯಾ? ಅವನು ನನಗೆ ತಮ್ಮನೂ ಅಲ್ಲ, ಅವನಿಗೆ ಅಣ್ಣನೂ ಅಲ್ಲ. ಅವನೇ ಈ ಕೆಲಸ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಯಾವಾಗ ಸ್ವಾತಿ ನಿನ್ನ ಮೇಲೆ ಆಪಾದನೆ ಹಾಕಿದ್ಲೋ ಅವಾಗಿಂದ ಬೇರೆಯವ್ರ ಕೈವಾಡ ಇರ್ಬೋದೇನೋ ಅಂತ ಡೌಟ್ ಬರ್ತಿದೆ ನನಗೆ. ನೋಡು, ನೀನು ಕ್ಷಣಕ್ಕೊಂದ್ಸಲ ಮನ್ಸು ಬದಲಾಯಿಸ್ತಿದ್ರೆ ನಿನ್ನ ಮಾತಿನ ಇಲ್ಲಿ ಯಾರೂ ನಂಬಲ್ಲ ಕಣೋ. ನೀನು ಮೊದಲು ಯಾರ ಮೇಲೆ ಅನುಮಾನ ಪಟ್ಟ್ಯೋ ಆ ಆರ್ಯನೇ ಈ ಕೆಲಸ ಮಾಡಿರೋದು. ಅದಕ್ಕೆ ಸ್ವಾತಿ ಹತ್ರ ಇಲ್ದೇ ಇರೋದನ್ನೆಲ್ಲ ಹೇಳಿ ನನ್ನ ಹತ್ರ ಕಳಿಸಿ ನನ್ನ ಮೇಲೆ ಅನುಮಾನ ಬರೋ ಥರ ಮಾಡಿದ್ಲು. ಈ ರೀತಿನೇ ಏನೋ ಪ್ಲಾನ್ ಮಾಡಿರ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಕನ್ಫರ್ಮ್ ಆಯಿತು. ನಮಗದು ಮುಖ್ಯ ಅಲ್ಲ ಆದಿತ್ಯ. ಸದ್ಯದಲ್ಲೇ ನಮ್ಮ ಮದುವೆ ಇಟ್ಕೊಂಡು ನಾವು ವಿಷಯ ದೊಡ್ಡದು ಮಾಡಿದ್ರೆ ನಮಗೆ ಅಲ್ವಾ ಪ್ರಾಬ್ಲಮ್ಮು. ಅದಕ್ಕೆ ಆ ಮಸಿನ ನಾನೇ ಒರೆಸ್ತೀನಿ ಬಿಡು. ಬೇಡ ನಿರೋಷ, ಅವನು ಮಾಡಿರೋ ತಪ್ಪನ್ನ ಅವನೇ ತಿದ್ಕೋಬೇಕು. ಅವನು ಬಳ್ದಿರೋ ಮಸಿನ ಅವನೇ ಒರೆಸ್ಬೇಕು. ನಾನೀಗ ಸುಮ್ಮನೆ ಆದರೆ ಸೋತಾಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಆರ್ಯ ಈ ಮಸಿ ಒರೆಸಿದ ಮಾತ್ರಕ್ಕೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊತಿದ್ದೀನಿ ಅಂತ ಯಾಕೆ ಅನ್ಕೋತೀಯ? ನಿನಗೆ ಈ ಮನೇಲಿ ಗೌರವ ಬೆಲೆ ಸಿಗೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ನನಗೆ ಬೇರೆ ದಾರಿ ಹುಡ್ಕೋಷ್ಟು ಪೇಷನ್ಸ್ ಇಲ್ಲ. ನಾನು ಮಾತ್ರ ಇದನ್ನ ಇಲ್ಲಿಗೆ ಬಿಡಲ್ಲ. ನೀನು ಈ ಥರ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮದುವೆ ನಿಂತೋಗುತ್ತೆ. ಆರ್ಯ ಅಲ್ಲಿ ನಮಗಿಂತ ಮುಂಚೆ ಮದುವೆ ಆಗಿ ಸಂಸಾರ ಶುರು ಮಾಡ್ಕೊಂಡ್ಬಿಡ್ತಾನೆ. ಆಗ ನಾವಿಬ್ರು ಈ ಮನೇಲಿ ಕೆಲ್ಸಕ್ಕೆ ಬಾರ್ದಿರೋ ಥರ ಆಗ್ಬಿಡ್ತೀವಿ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಕಣೋ. ನೋಡು,
ನೀನು ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಹೇಳು? ನಿಮ್ಮ ತಂದೆ ಮುಖಕ್ಕೆ ಮಸಿ ಬಳಿದ್ರು ಅಂತ ಅಲ್ವಾ? ಡೋಂಟ್ ವರಿ. ಆರ್ಯ ಶಶಾಂಕ್ ಅವ್ರ ಮುಖಕ್ಕೆ ಮಸಿ ಬಳಿದ್ರೆ ಏನಂತೆ? ನೀನು ಸೂರ್ಯ ಅವ್ರ ಮುಖಕ್ಕೆ ಡೈರೆಕ್ಟಾಗಿ ಮಸಿ ಬಳಿಯೋ ಟೈಮ್ ಬಂದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡು. ನೀನು ಹೇಳ್ದಾಗ ಮಾಡಿದ್ರೇ ನನ್ನ ಮಕ್ಕಳಿಗೆ ಬುದ್ಧಿ ಬರೋದು. ಸೂರ್ಯನ ಮುಖಕ್ಕೆ ಮಸಿ ಬಳಿಯೋ ಟೈಮ್ ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನಾನು ಈ ಮನೆನ ಧೂಳಿಪಟ ಮಾಡಿ ನನ್ನ ಸೇಡನ್ನ ತೀರಿಸ್ಕೊಳ್ದೆ ಹೋದರೆ ನನ್ನ ಹೆಸರು ನಿರೋಷಾನೇ ಅಲ್ಲ. ಚಿದಂಬರ ಅವರೇ, ಇಷ್ಟೊತ್ತಾದರೂ ನಿಮ್ಮ ಮಗ ಬರಲಿಲ್ವಲ್ಲ? ಇವತ್ತಿನ ಪ್ರೋಗ್ರಾಮ್ಗೆ ಅವನು ತುಂಬ ಇಂಪಾರ್ಟೆಂಟ್ ಅಲ್ವಾ? ಬರ್ತಾನೆ, ಅಂತ ವೇದಲ್ಲಿದ್ದಾನೆ. ಆವಾಗ್ಲಿಂದ ಇದನ್ನೇ ಹೇಳ್ತಾ ಇದ್ದೀರಲ್ಲ, ನನಗೆ ಹೊಟ್ಟೆ ತುಂಬ ಹಸುವಾಗಿದೆ. ಮಿಸ್ ಭೈರವಿ ಅವರೇ, ಇವತ್ತಿನ ಪ್ರೋಗ್ರಾಮ್ಗೆ ರಂಜಿತ್ಗಿಂತ ಚಕ್ರಿ ತುಂಬ ಇಂಪಾರ್ಟೆಂಟು. ಚಕ್ರಿನೇನೂ ಬಂದಿಲ್ಲ, ಬರೋ ಸೂಚನೆನೂ ಕಾಣಿಸ್ತಿಲ್ಲ. ನೀವು ಹೇಳೋದೇನೋ ಸರಿ ಅರ್ಪಿತಾ ಅವರೇ, ನನಗೇನೋ ಇದು ವಿಚಿತ್ರ ಅನಿಸ್ತಾ ಇದೆ. ಏನು ನಿಮ್ಮ ಮಾತಿನ ಅರ್ಥ? ನೀವೇ ಯೋಚನೆ ಮಾಡಿ ನೋಡಿ. ಒಬ್ಬರು ಬಂದು ಒಬ್ಬರು ಬರಲಿಲ್ಲ ಅಂದರೆ ಅದು ಸಹಜ ಅನ್ಕೋಬೋದು. ಇಬ್ಬರೂ ಬರಲಿಲ್ಲ ಅಂದರೆ ಅನುಮಾನ ಅನ್ನಲ್ವಾ? ನೀವು ಹೇಳಿದ್ಮೇಲೆ ನನಗೂ ಯಾಕೋ ಅನುಮಾನ ಕಾಡ್ತಾ ಇದೆ. ಇಬ್ಬರು ಬರ್ತೀನಿ ಅಂತ ಹೇಳಿದ್ಮೇಲೆ ಬರಬೇಕಲ್ವಾ? ಇಬ್ಬರು ಫೋನು ಒಟ್ಟಿಗೆ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ನನಗೆ ಗೊತ್ತಿದ್ರೆ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೆ? ಮೊದಲು ರಂಜಿತ್ಗೆ ಫೋನ್ ಮಾಡಕ್ಕೆ ಹೇಳಿ. ಇಲ್ಲ ಅಂದರೆ ಆ ಛತ್ರಿಗಾದರೂ ಫೋನ್ ಮಾಡಿ, ಇಬ್ಬರಲ್ಲಿ ಒಬ್ಬರಾದ್ರೂ ಬರ್ತಾರಾ ನೋಡೋಣ. ನನ್ನ ಮಗನೇ ಫೋನ್ ಮಾಡ್ತಿದ್ದಾನೆ. ಎಲ್ಲಿದ್ದಾನೆ ಅಂತ ಕೇಳ್ತೀನಿ ಇರಿ. ಹಲೋ ರಂಜಿತ್, ಎಲ್ಲಿದೆಯೋ? ಏನು? ಓ ಮೈ ಗಾಡ್, ನಾನು ಈಗಲೇ ಬಂದೆ, ಹೊರಟೆ. ಏನಾಯ್ತು ಚಿದಂಬರಂ? ನನ್ನ ಮಗ ರಂಜಿತ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ರಂಜಿತ್ಗೆ ಏನಾಯ್ತು ಅಂತ ಚಿದಂಬರಂ? ಆಕ್ಸಿಡೆಂಟ್ ಆಗಿದೆಯಾ? ಇಲ್ಲ, ಚಕ್ರಿ ರಂಜಿತ್ನ ಹೊಡೆದಂತೆ. ನನ್ನ ಮಗನ ಹೊಡೆದಿರೋ ಆ ಚಕ್ರಿನ ಮಾತ್ರ ಸುಮ್ಮನೆ ಬಿಡಲ್ಲ. ನೋ, ಚಕ್ರಿ ರಂಜಿತ್ನ ಹೊಡೆಯೋದಕ್ಕೆ ಚಾನ್ಸೇ ಇಲ್ಲ. ಚಕ್ರಿ ಹೊಡಿಲಾರ್ದೆ ನನ್ನ ಮಗ ಹೋಗಿ ಯಾಕೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ? ಅಂದ್ರೆ ನನ್ನ ಮಗ ಸುಳ್ಳು ಹೇಳ್ತಿದ್ದಾನಂತನ? ಸುಳ್ಳೇ ಇರಬೇಕು. ಚಕ್ರಿ ಯಾಕೆ ರಂಜಿತ್ ಹೊಡಿತಾರೆ? ನೀವೇ ಯೋಚನೆ ಮಾಡಿ. ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧ ಅಂತ ನನ್ ಕೇಳಿದ್ರೆ ಏನ್ ಹೇಳಿ? ಹೊಡೆದಿರೋ ನಿನ್ ಚಕ್ರಿಗೆ ಹೋಗಿ ಕೇಳು. ಸರಿ, ಕೇಳ್ತೀನಿ ರೀ. ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನ? ಮಾಡೋ ಕೆಲಸ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ಏನೇನು ಮಾಡ್ತಾನೆ? ಮೊದಲು ಹೋಗಿ ನನ್ನ ಮಗನ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ಇದೆ ಚಕ್ರಿಗೆ. ಚಕ್ರಿ, ನೀವ್ ಯಾಕೆ ಹೀಗೆ ಮಾಡಿದ್ರಿ? ರಂಜಿತ್ಗೆ ಯಾಕೆ ಹೊಡೆದ್ರಿ? ಅಯ್ಯೋ ಜಾಸ್, ನಾನೆಲ್ಲ ಹೊಡೆದಿದ್ದು ಅವನು ನನಗೆ. ಮತ್ತೆ ರಂಜಿತ್ ನೀವೇ ಹೊಡೆದ್ರಿ ಅಂತ ಹೇಳಿದಾನೆ. ಅವನೇ ನನಗೆ ಹೊಡೆದು ನಿನ್ನ ಹತ್ರ ಏನೋ ಕತೆ ಕಟ್ಟಿದ್ದಾನೆ ಅಷ್ಟೇ. ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಮನೆಗೆ ಬಾ, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಓಕೆ? ಅಮ್ಮ ಅಮ್ಮ
ನಾನಿಟ್ಟು ಬೆಂಕಿ ಎಲ್ಲರನ್ನು ಸುಟ್ಟು ಸುಡುಗಾಡಕ್ಕೆ ಸೇರಿಸುತ್ತೆ. ಆದರೆ ಸುಡುಗಾಡಕ್ಕೆ ಸೇರೋರು ಯಾರ್ಯಾರು ಅಂತ ಕಾದು ನೋಡ್ಬೇಕಷ್ಟೆ. ನನ್ನನ್ನೇ ಟ್ಯಾಕಲ್ ಮಾಡಿ ಸ್ಟ್ರಕ್ ಮಾಡೋದಕ್ಕೆ ನೋಡ್ತೀರಾ? ಇವಾಗ ನೋಡಿ, ನಾನು ಹಚ್ಚಿರೋ ಕಿಡಿ ಯಾರ್ಯಾರ ಮಧ್ಯೆ ದ್ವೇಷ ತಗೊಬರುತ್ತೆ ಅಂತ. ಅಂಕಲ್, ಹೇಳಿ ಸ್ವಾತಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು. ಆದಿತ್ಯ ಅವರು ಏನು ಆದಿತ್ಯ? ಅವನೇನು ಮಾಡ್ದ? ಅವನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ರೆ ನಿಮ್ಗೆ ಯಾರು ನೆಮ್ಮದಿನೇ ಇಲ್ಲ. ಆರತಿ ಅವರೇ, ಸಮಾಧಾನ. ಅವಳು ಆದಿತ್ಯ ಅಂತ ಹೆಸರು ಹೇಳಿದ ತಕ್ಷಣ ಅವನ ಬಗ್ಗೆ ಕಂಪ್ಲೇಂಟ್ ಹೇಳ್ತೀಯಾಳೆ ಅಂತ ನೀವು ಯಾಕೆ ಅನ್ಕೋತೀರಾ? ಅದು ಹಾಗಲ್ಲ ಸೂರ್ಯ. ಹಾಗೂ ಇಲ್ಲ, ಹೀಗೂ ಇಲ್ಲ. ಒಂದು ನಿಮಿಷ ಸಮಾಧಾನದಿಂದ ಅವಳು ಏನು ಹೇಳ್ತಾಳೆ ಅದನ್ನು ಕೇಳಿ. ಹೇಳಮ್ಮ. ಆದಿತ್ಯ ಅವರು ನಿರುಷ ಅವರು ಮಾತಾಡ್ಕೊಳ್ತಾರೆ. ಕತ್ ಕೇಳಿಸ್ಕೊಳಕ್ ಹೋಗಿದ್ಯಾ? ಆರತಿ ಅವರು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಅವಳು ಕದ್ದು ಕೇಳಿಸ್ಕೊಂಡ್ಲು, ಇನ್ನೊಂದು ಮತ್ತೊಂದು. ಮೊದಲು ಅವಳು ಏನು ಹೇಳ್ತಾಳೆ ಅದನ್ನು ಕೇಳಿ, ಆಮೇಲೆ ರಿಯಾಕ್ಟ್ ಮಾಡಿ. ಅಂದ್ರೆ ಅವಳು ಕತ್ ಕೇಳಿಸ್ಕೊಂಡು ಏನೇ ಹೇಳಿದ್ರು ಅದು ನಾನು ಕೇಳಬೇಕಾ? ಕದ್ದು ಕೇಳಿಸ್ಕೊಳ್ಳೋದನ್ನ ಸರಿ ಅಂತ ನಾನು ಸಮರ್ಥಿಸ್ಕೊಳ್ತಿಲ್ಲ. ಅದಾಗದೆ ಕಿವಿಗೆ ಬಿದ್ದರೆ ಕಿವಿ ಹೊಡೆದು ಯಾರೂ ಇರಲ್ಲ. ಹೇಳು ಸ್ವಾತಿ. ಏನಿಲ್ಲ ಬಿಡಿ ಅಂಕಲ್. ನೀನು ನಿಂತ್ಕೋ. ಯಾರಿಗೂ ನೀನು ಹೆದರೋ ಅವಶ್ಯಕತೆ ಇಲ್ಲ. ನಾನು ಯಾರನ್ನು ಹೆದರ್ಸ್ತಾ ಇಲ್ಲ. ನೀವು ಕಂಡ್ಬಿಟ್ರೆ ಹೆದರ್ತಾರೆ. ಒಂದು ನಿಮಿಷ ಸುಮ್ಮನೆ ಇರಿ. ಸ್ವಾತಿ, ಆದಿತ್ಯ ನಿರೋಷ ಏನು ಮಾತಾಡಿದ್ರು ಇನ್ನೇನು ಕೇಳಿಸ್ಕೊಂಡೆ ಅದನ್ನು ಧೈರ್ಯವಾಗಿ ಹೇಳು. ಅದೇ ಅಂಕಲ್, ಆದಿತ್ಯ ಅವ್ರ ತಂದೆ ಮುಖಕ್ಕೆ ಮಸಿ ಬಳ್ದಿದ್ದ ಪ್ರತಿಯಾಗಿ ನಿಮ್ಮ ಮುಖಕ್ಕೆ ಮಸಿ ಬಳ್ಬೇಕು ಅಂತ ಮಾತಾಡ್ತಾ ಇದ್ರು. ಹೇಗೆ ಮಾತಾಡ್ತಾರೆ ನೋಡಿ ಅವನು. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲ ಅವನಿಗೆ. ನನ್ನ ಮುಖಕ್ಕೆ ಮಸಿ ಬಳಿತಾನಂತೆ. ಬಳಿಲಿ ಬಿಡಿ. ಮದುವೆ ಅಂತ ಆಗ್ತಿದ್ದಾನಲ್ಲ, ಅದಕ್ಕೆ ನಾನು ಬರಲ್ಲ. ಅಲ್ಲಿ ಬಂದು ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಅವನ ಕಡೆಯವರು ಅಂತ ನೀವೆಲ್ಲ ಇದ್ದೀರಲ್ಲ, ಹೋಗಿ ಸಂಭ್ರಮಿಸಿ, ಕುಣಿದು ಕುಪ್ಪಳಿಸಿ. ಯಾವನ ಅವನು ಚಕ್ರಿ? ಅವನ್ಯಾಕೋ ನಿನಗೆ ಹೊಡೆದ? ಏ ಸಾಕು, ಸುಮ್ಮನೆ ರೀ. ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದ್ರ ಥರ ನಾಟಕ ಮಾಡಬೇಡಿ ನೀವು. ಇದೆಲ್ಲ ನಿಮ್ಮ ಪಾಪದ ಫಲನೇ. ನೀವು ಮಾಡಿರೋ ತಪ್ಪುಗಳಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಈಗ ನಾನು ಏನು ಮಾಡಿದೆ ಅಂತ ನಾನು ಹೀಗೆ ದೂಷಣೆ ಮಾಡ್ತಿದ್ಯಾ? ಪ್ರೀತಿಸ್ತಾ ಇರೋ ತಂದೆ ಮೇಲೆ ಹೀಗೆ ಮಾತಾಡ್ತೀಯಾ? ಸುಮ್ಮನೆ ಇರ್ರಿ ಸಾಕು. ನೀವೇನು ಅಂತ ಈಗ ಹೇಳಕ್ಕೆ ಬರಬೇಡಿ ನನಗೆ. ನಿಮ್ಮನ್ನು ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ನಾನು ಹುಟ್ಟಿದಾಗಿಂದ ನೋಡ್ತಾನೆ ಇದ್ದೀನಿ. ಕಲ್ತಿರೋದೆಲ್ಲ ಬರೀ ಕ್ರಿಮಿನಲ್ ಬುದ್ಧಿಗಳೇ. ನನಗೂ ಅದನ್ನೇ ಕಲ್ತಿದ್ದೀರಾ. ಏನೋ ನನ್ನ ಪುಣ್ಯ
ಸಾಕ್ಷಿ ಅಂತ ದೇವತೆ ನನ್ನ ಬಾಳಲ್ಲಿ ಬಂದು ಒಳ್ಳೆಯವನಾಗಿ ಬದುಕೋದು ಹೇಗೆ ಅಂತ ಕಲ್ಸ್ಕೊಟ್ಲು. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಕೈಲಿ ಇನ್ನೂ ಏನೋ ನನ್ನ ಆಚಾರಗಳನ್ನ ಮಾಡಿಸ್ಬಿಡ್ತಿರೋ ಏನೋ. ನೋಡಿ, ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಷ್ಟು ದಿವಸ ನನ್ನಿಂದ ಹೇಗೆ ದೂರ ಇದ್ರೋ ಹಾಗೆ ಇದ್ದು ಬಿಡಿ, ತುಂಬ ಒಳ್ಳೇದು. ರಂಜಿತ್, ನಿನಗೆ ಯಾರೋ ಹೊಡೆದಿದ್ದಾರೆ. ನನ್ನ ಮಗ ನೋವು ಅನುಭವಿಸ್ತಾ ಇದ್ದಾನಲ್ಲ ಅಂತ ನಿನಗೆ ಸಮಾಧಾನ ಮಾಡೋದಕ್ಕೆ ಬಂದರೆ ಹಳೆ ಕಥೆನೆಲ್ಲ ತೆಗೆದು ಮತ್ತೆ ನನ್ನ ಮನಸ್ಸಿಗೆ ನೋವು ಕೊಡ್ತಾ ಇದೆಯಾ? ಹೌದು ರಂಜಿತ್, ನಾನು ಕೆಟ್ಟವನಾಗಿದ್ದೆ. ನಿನ್ನನ್ನು ಒಳ್ಳೆ ದಾರಿನಲ್ಲಿ ಬೆಳೆಸಲಿಲ್ಲ. ಈಗ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಕಣೋ. ಸಾಕು ಮಾಡ್ರಿ ನಿಮ್ಮ ಮೊಸಳೆ ಕಣ್ಣೀರನ್ನ. ನಾನು ಅದನ್ನೆಲ್ಲ ನಂಬಲ್ಲ. ನೋಡಿ, ನಿಮ್ಮ ನಾಟಕ ಯಾರ ಹತ್ರ ಬೇಕಾದ್ರೆ ನಡಿಬೋದು, ನನ್ನ ಹತ್ರ ನಡೆಯಲ್ಲ. ಇದಕ್ಕಿದ್ದಾಗೆ ಒಳ್ಳೆಯವನಾಗ್ಬಿಟ್ಟಿದ್ದೀನಿ, ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂದ್ಕೊಂಡು ಬರಬೇಡಿ. ಯಾವುದು ನಂಬಲ್ಲ ನಾನು. ನೋಡಿ, ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಇನ್ಯಾವತ್ತೂ ನಿಮ್ಮ ದಾರಿ ನಾನು ಹೇಳ್ಕೊಳಕ್ಕೆ ಬರಬೇಡಿ, ಪ್ರಯೋಜನ ಇಲ್ಲ. ನಿಮಗೆ ನಿಮ್ಗೊಂದು ದೊಡ್ಡ ನಮಸ್ಕಾರ. ಇನ್ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೊಬಿಡಿ ನೀವು. ಅಮ್ಮ, ನನಗೆ ಈ ಬಿಸ್ನೆಸ್ ಬೇಡ, ಏನು ಬೇಡ. ಆ ರಂಜಿತ್ಗೆ ಎಷ್ಟು ಕೊಬ್ಬಿರ್ಬೇಕು? ನನ್ನ ಚಕ್ರಿ ಮೇಲೆ ಕೈ ಮಾಡ್ತಾನೆ ಅಲ್ಲ. ಆ ರಂಜಿತ್ಗೆ ಯಾಕೆ ನನ್ನ ಚಕ್ರಿ ಮೇಲೆ ಇಷ್ಟೊಂದು ಕೋಪ? ಯಾಕಮ್ಮ ಇಷ್ಟೊಂದು ಕೋಪ ಪಡ್ತೀಯ ನೀನು? ಆ ಚಕ್ರಿ ಬರಲಿ, ಏನಾಯ್ತು ಏನು ಅಂತ ಮಾತಾಡಿ ಡಿಸೈಡ್ ಮಾಡೋಣ. ಅಲ್ಲ, ಆ ಶಶಾಂಕು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬಿಸ್ನೆಸ್ ಮಾಡ್ತಿದ್ದಾನೆ, ಇಷ್ಟೊಂದು ಕೋಪ ಪಟ್ಕೊಂಡ್ರೆ ನೀನು ಹೇಗೆ ಹೇಳು? ಅಜ್ಜಿ, ನನಗೆ ದುಡ್ಡಿಗಿಂತ ಚಕ್ರಿ ಮುಖ್ಯ. ಆ ಚಕ್ರಿ ಮೇಲೆ ಕೈ ಮಾಡಿರೋ ರಂಜಿತ್ ಜೊತೆ ಸೇರ್ಕೊಂಡು ನಾನು ಯಾಕೆ ಬಿಸ್ನೆಸ್ ಮಾಡಬೇಕು? ನೋವೇ, ನಾನಂತೂ ಅವ್ರ ಪಾರ್ಟ್ನರ್ ಆಗಿ ಸೇರ್ಕೊಳ್ಳಲ್ಲ. ಅಯ್ಯೋ, ಇದೇನು ಹೀಗಾಯ್ತು? ನಾನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತಲ್ಲ, ನಾನೇನು ಮಾಡಲಿ? ಅಮ್ಮ, ಚಕ್ರಿ, ತುಂಬಾ ನೋವಾಗ್ತಿದ್ಯಾ? ಸ್ವಲ್ಪ ನೋವು ಆಗ್ತಿದೆ ಜಾಸ್. ಪರವಾಗಿಲ್ಲ, ಇಟ್ಸ್ ಓಕೆ. ನೀನು ಬೇಜಾರು ಮಾಡ್ಕೊಬೇಡ ಜಾಸ್. ನೀನು ಹತ್ರ ನಂಗೆ ಬೇಜಾರಾಗುತ್ತೆ ಜಾಸ್. ಚಕ್ರಿ, ನಿಮಗೆ ನೋವಾದ್ರೆ ನನಗೆ ಅಳು ಬರುತ್ತೆ. ಅಲ್ಲ ಚಕ್ರಿ, ಆ ರಂಜಿತ್ ನಿಮಗೆ ಯಾಕೆ ಹೊಡೆದ್ರು? ಅವ್ರಿಗೆ ನಿಮ್ಮ ಮೇಲೆ ಹೊಡೆಯೋಷ್ಟು ಕೋಪ ಏನು? ಏನು ಅಂತ ಹೇಳಿ ಜಾಸ್, ನಾನು ಅದೇ ಅವನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಕೊಂಡಿದ್ದ. ಅದಕ್ಕೆ ಅಂತ ಜಾಸ್ ನೀವಿಬ್ರು ಕ್ಲೋಸ್ ಆಗಲಿ ಅಂತ ಒಟ್ಟಿಗೆ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ದಂತೆ. ಅದಕ್ಕೆ ನಾನು ಅಡ್ಡಿ ಆಗಿದ್ದೀನಂತೆ. ನಿನ್ನ ಬಿಟ್ಟು ದೂರ ಹೋಗು ಅಂತ ಹೇಳ್ದ. ಅದಕ್ಕೆ ನಾನು ಜಾಸ್ ನನ್ನ ಜೀವಪ್ಪ, ಹಂಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಹೀಗೆ ಹೊಡೆದಿದ್ದಾನೆ ನೋಡು ಜಾಸ್. ಅಷ್ಟೇ ಆಗಿದ್ರೆ ಓಕೆ ಜಾಸ್. ನಿನ್ನ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ದ ಜಾಸ್ ಅವನು. ಅದು ಅಲ್ಲದೆ ನಿನ್ನ ಸಂಬಂಧದ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ದ ಜಾಸ್. ಅದಕ್ಕೆ ನನಗೆ ತುಂಬ ಕೋಪ ಬಂದ್ಬಿಡ್ತು. ಒಂದು ಕೊಟ್ಟೆ ನೋಡು, ಅವನು ನನಗೊಂದು 4-5 ಕೊಟ್ಬಿಟ್ಟ. ಸ್ವಲ್ಪ ಜಾಸ್ತಿ ನೋವಾಗಿದೆ ಜಾಸ್. ನೀನೇ ಹೇಳಿ ಜಾಸ್, ನಾನು ಮಾಡಿದ ತಪ್ಪ ಜಾಸ್? ಸಾರಿ, ನೀವು ಕರೆಕ್ಟಾಗೆ ಮಾಡಿದ್ದೀರಾ ಚಕ್ರಿ. ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಇಷ್ಟೊಂದು ಹಗುರವಾಗಿ ಮಾತಾಡೋದಕ್ಕೆ? ಕೇಳಿದ್ರ ಭೈರವಿ ಅಜ್ಜಿ, ರಂಜಿತ್ ನಮ್ಮ ಬಗ್ಗೆ ಹೇಗೆಲ್ಲ ಮಾತಾಡಿದಾನೆ ಅಂತ ಅವನ ಜೊತೆ ನಾನು ಮದ್ವೆ ಮಾಡೋ ಪ್ಲಾನ್ ಮಾಡಿದ್ರಿ ಅಲ್ಲ. ಚಕ್ರಿ ಬಗ್ಗೆ ಇಲ್ದಿರೋದನ್ನೆಲ್ಲ ಅಪವಾದನೆ ಹೊರಿಸಿ ಅವ್ರನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಿದ್ರಿ. ಈಗ ನನಗೆ ಗೊತ್ತಾಗ್ತಾ ಇದೆ, ನೀವೆಲ್ಲ ಸೇರ್ಕೊಂಡು ನಾನ್ ಚಕ್ರಿನ ಮದ್ವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಈ ತರ ಎಲ್ಲ ಪ್ಲಾನ್ ಮಾಡಿದಿರ ಅಲ್ವಾ? ಜಾಸ್ಮಿನ್ ನೋಡಮ್ಮ, ಇದರಲ್ಲಿ ನಂದೇನೂ ತಪ್ಪಿಲ್ಲಮ್ಮ. ನಾನು ಊರಿಂದ ಬರೋಕ್ಕೆ ಮುಂಚೆನೇ ಚಿದಂಬರಂ ನಿಮ್ಮಪ್ಪ ಇಬ್ಬರು ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಮ್ಮ. ಇದರಲ್ಲಿ ನನ್ನ ತಪ್ಪು ಏನಿದೆ? ಯಾಕಮ್ಮ ನನ್ನ ಮೇಲೆ ಕೋಪ ಪಟ್ಕೋತೀಯ ನೀನು? ಹೌದು ಜಾಸ್, ಪಾಪ ಇದರಲ್ಲಿ ಇವ್ರ ಪಾತ್ರ ಏನೂ ಇಲ್ಲ. ಇದ್ರ ಹಿಂದೆ ಇರೋ ಕೈಗಳು ನಿಮ್ಮ ತಂದೆ ಮತ್ತು ಆ ಚಿದಂಬರಂದು. ಅವರು ಒಟ್ಟಿಗೆ ಬಿಸ್ನೆಸ್ ಶುರು ಮಾಡಿಸಿದ್ದೆ ನಿನ್ನನ್ನು ರಂಜಿತ್ ಕೊಟ್ಟು ಮದುವೆ ಮಾಡಬೇಕು ಅಂತ. ನೀನು ಇವ್ರನ್ನ ಬೈದರೆ ಏನು ಪ್ರಯೋಜನ ಹೇಳು? ನೀನು ಬೈಯೋ ಹಾಗಿದ್ರೆ ಅವ್ರನ್ನ ಬೈಬೇಕು.
ನೀವು ಕರೆಕ್ಟಾಗಿ ಹೇಳಿದ್ರಿ ಚಕ್ರಿ. ಹಲೋ, ನೀವು ನಮ್ಮ ಡ್ಯಾಡ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ನೆಪದಲ್ಲಿ ನಿಮ್ಮ ಮಗನ ಜೊತೆ ನನ್ನ ಮದುವೆ ಮಾಡಬೇಕು ಅನ್ನೋ ಪ್ಲಾನ್ ನನಗೆ ಗೊತ್ತಾಗಿದೆ. ನಿಮ್ಮ ಮಗ ಸರಿ ಇಲ್ಲ, ಅವನೊಬ್ಬ ಗೂಂಡ, ಪೊರ್ಕಿ. ಅಲ್ಲ, ಅವ್ನು ಎಷ್ಟು ಹಗುರವಾಗಿ ಮಾತಾಡ್ತಾನೆ ನನ್ನ ಬಗ್ಗೆ. ನನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನು ಅನ್ಕೊಂಡಿದ್ದಾನೆ ಅವ್ನು ನನ್ನನ್ನು? ಏ ಜಾಸ್ಮಿನ್, ಏನು ಮಾತಾಡ್ತಿದ್ಯಾ? ನನ್ನ ಮಗ ಮ್ಯಾನರ್ಸ್ ಇಲ್ದಿರೋನಾ? ಮ್ಯಾನರ್ಸ್ ಇಲ್ದಿರೋರು ನೀನು, ಆ ಚಕ್ರಿ. ಇವತ್ತಿಂದ ನಿನ್ನ ಪಾರ್ಟ್ನರ್ಶಿಪ್ ಕಟ್. ಈಗಲೇ ನಿಮ್ಮ ಅಪ್ಪರಿಗೆ ಫೋನ್ ಮಾಡಿ ಹೇಳ್ತೀನಿ. ಹೇಳ್ಕೊಳ್ಳಿ ಹೋಗ್ರಿ. ನೀವು ಆಸೆ ಪಟ್ರು ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಲ್ಲ. ಅಲ್ಲ ಜಾಸ್, 1 ನಿಮಿಷ ಚಕ್ರಿ, 1 ನಿಮಿಷ. ಜಾಸ್ಮಿನ್, ಆ ಚಿದಂಬರಂಗೆ ಸರಿಯಾಗಿ ಉತ್ತರ ಕೊಟ್ಟೆ. ಅವ್ರ ಮಗನ ಜೊತೆಲಿ ನಿನ್ನ ಮದುವೆ ಖಂಡಿತ ನಾನು ಮಾಡಲ್ಲ. ನಿನ್ನ ಮೆಚ್ಚಿನ ಹುಡುಗ, ನಿನ್ನ ಮದುವೆ ಏನಿದ್ರೂ ಈ ಚಕ್ರಿ ಜೊತೆಲೇನೆ. ನಿಮ್ಮಿಬ್ಬರ ಮದುವೆ ನಾನು ನಿಂತ್ಕೊಂಡೇ ಮಾಡ್ತೀನಮ್ಮ, ನಾನು ನಿಂತ್ಕೊಂಡೇ ಮಾಡ್ತೀನಿ. ಥ್ಯಾಂಕ್ ಯು ಅಜ್ಜಿ. ನೀವಾದ್ರೂ ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಅಷ್ಟೇ ಸಾಕು. ನೀನೇನು ಚಿಂತೆ ಮಾಡಬೇಡಮ್ಮ. ಚಿದಂಬರಂ ಹತ್ರ ಮಾತಾಡಿ ಅವ್ರ ಮಗನ ಕರೆಸಿ ನಿಮ್ಮಿಬ್ಬರ ಹತ್ರ ಸಾರಿ ಕೇಳಿಸ್ತೀನಿ.